ನವರಾತ್ರಿಯ 4ನೇ ದಿನ ಕುಷ್ಮಾಂಡು ದೇವಿಯನ್ನ ಆರಾಧಿಸ್ತಾರೆ. ಕು ಅಂದ್ರೆ ಚಿಕ್ಕದು, ಉಷ್ಮ ಅಂದ್ರೆ ಬೆಂಕಿ, ಅಂಡ ಅಂದ್ರೆ ಬ್ರಹ್ಮಾಂಡ. ತನ್ನ ನಗುವಿನೊಂದಿಗೆ ಬ್ರಹ್ಮಾಂಡವನ್ನ ಸೃಷ್ಟಿಸಿರುವಂತಹ ದೇವಿಗೆ ಕುಷ್ಮಾಂಡು ದೇವಿ ಅಂತ ಕರೀತಾರ. ಸೊ ಈ ದೇವಿಯನ್ನ ಆರಾಧಿಸೋದ್ರಿಂದ ಆನಂದ ಮತ್ತು ಶಾಂತಿ ದೊರಕತ್ತ ಅಂತ ಹೇಳಿ ಇತಿಹಾಸದ ಪ್ರತೀಕ. ಈ ದೇವಿ ಕೈಯಲ್ಲಿ ಜಪಮಾಲೆ ಹಿಡಿದು ಕಮಲ ಹಿಡಿದಿರ್ತಾರ, ಗದೆ ಅಂತ ಆಯುಧ ಹಿಡಿದಿರೋದ್ರಿಂದ ಈ ದೇವಿಯನ್ನ ಆರಾಧಿಸೋದ್ರಿಂದ ಶಕ್ತಿ ಮತ್ತು ಸಾಮರ್ಥ್ಯ ನಮಗ ದೊರಕತ್ತ ಅಂತ ಹೇಳಿ ಹಿಂದೆ ಪುರಾಣ ಪುಣ್ಯಕಥೆಗಳು ನಮಗ ಅರ್ಥೈಸಿ ಕೊಡ್ತಾವ. ಕುಷ್ಮಾಂಡು ದೇವಿಯು ಸೂರ್ಯಮಂಡಲದೊಳಗೆ ವಾಸಿಸ್ತಾಳ. ಅವಳನ್ನ ಆರಾಧಿಸೋದ್ರಿಂದ ಆತ್ಮಬಲ ಹೆಚ್ಚುತ್ತ ಮತ್ತು ಜ್ಞಾನ ಪ್ರಕಾಶ ಕೂಡ ಹೆಚ್ಚಿಗೆ ಆಕೈತಿ ಅಂತ ಹೇಳಿ ನಮ್ಮ ಪುರಾಣ ಪುಣ್ಯಕಥೆಗಳು ನಮಗ ಅರ್ಥೈಸಿ ಕೊಡ್ತಾವ. ಕುಷ್ಮಾಂಡು ದೇವಿಯು ತಮ್ಮೆಲ್ಲ ಇಷ್ಟಾರ್ಥಗಳನ್ನ ಈಡೇರಿಸಲಿ, ತಮ್ಮ ಪ್ರತಿಯೊಂದು ಕಾರ್ಯಕ್ಕೂ ಯಶಸ್ಸು ದೊರಕಲಿ, ತಮ್ಮ ಆತ್ಮಬಲ ಮತ್ತು ಜ್ಞಾನ ಬಲವು ವೃದ್ಧಿ ಆಗಲಿ ಅಂತ ಹೇಳಿ ನಾವು ಕೂಡ ಹಾರೈಸ್ತೇವೆ. ನಮಸ್ತೆ.